ಅನ್ಕೊಂಡಿದ್ದೀರಾ ನೀವಿಬ್ರು? ಗಂಡ ಬದುಕಿರೋವಾಗ್ಲೇ ನನ್ನ ಲೀಲಾಗೆ ಇನ್ನೊಂದು ಮದುವೆ ಮಾಡ್ಸಕ್ ಹೊರಟಿದ್ದೀರಾ? ನಿಂತ ಜಾಗದಲ್ಲೇ ಸಿಗದಾಕ್ಬಿಡ್ತೀನಿ ನೀವಿಬ್ರನ್ನು. ಅಜ್ಜಿ ಅದು ಮುಚ್ಚು ಬಾಯಿ. ನಿನಗೊಂದ್ಸಲಿ ಕೊಟ್ಟಿದ್ದೆ, ನೆನಪಿದ್ಯಾ? ಇವತ್ತು ಇವಳಿಗೆ ಕೊಟ್ಟಿದ್ದೀನಿ. ಹಾವಿಗೆ ಹಾಲೆಡ್ದಂಗೆ ಮಾಡ್ಬಿಟ್ರಲ್ಲೇ ನೀವಿಬ್ರು. ನಾಚಿಕೆ ಆಗ್ಬೇಕು ನಿಮ್ಮಿಬ್ರಿಗೂ. ಮೊದ್ಲಿಂದ ಲೀಲಾನ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದೇ ನಿಮ್ಮಿಬ್ರು ಉದ್ದೇಶ ಆಗಿತ್ತು. ಅದಕ್ಕೇನೇನ್ ಕುತಂತ್ರ ಮಾಡ್ಬೇಕೋ ಅದನ್ನೆಲ್ಲ ಇಬ್ರು ಸೇರ್ಕೊಂಡೇ ಮಾಡಿದ್ದೀರಾ. ನನಗೆಲ್ಲ ಗೊತ್ತಿದೆ. ಈಗ್ಲಾದ್ರೂ ತಿದ್ಕೊಂಡಿರ್ತೀರಾ ಅಂತ ಸುಮ್ಮನೆ ಬಿಟ್ರೆ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ಹುಟ್ಟುಗುಣ ಸುಟ್ರೂ ಹೋಗಲ್ಲ. ವಿಷಕನ್ಯರು ಇರ್ತಾರೆ ಅಂತ ಕೇಳಿದ್ದೆ, ಆದ್ರೆ ನಮ್ಮನೇಲೇ ಇದ್ದಾರೆ. ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದು ಲೀಲಾ ಅಲ್ಲ, ನೀವಿಬ್ರು. ಸಂದರ್ಭ ಬಿಗಿಯಾಗಿದೆ. ಈಗ ಏನೇ ನಿರ್ಧಾರ ತಗೊಂಡ್ರು ತಪ್ಪಾಗತ್ತೆ ಅಂತ ಇದುವರೆಗೂ ಸುಮ್ಮನಿದ್ದೆ. ಇನ್ಮೇಲೆ ಸಾಧ್ಯನೇ ಇಲ್ಲ. ಏನಿದ್ರು ಲೀಲಾನೇ ನನಗ್ ಸೊಸೆ. ಲೀಲಾನೇ ನನ್ನ ಮಗನಿಗೆ ತಕ್ಕ ಹೆಂಡತಿ. ಅವಳಿಗೆ ಮದುವೆ ಮಾಡಿಸಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಮಾಡಿದೀರಾ? ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ನೀವು ಸೇರಾದ್ರೆ ನಾನು ಸವಾ ಸೇರು. ಸರಿಯಾದ ಬುದ್ಧಿ ಕಲಿಸ್ತೀನಿ. ನೀವು ಸಂಭ್ರಮದಲ್ಲಿದ್ದೀರಾ ಅಲ್ವಾ? ಇರಿ. ಆ ಸಂಭ್ರಮನ ಹೂತಾಕಿ ಅದಕ್ಕೆ ಹೇಗೆ ಎಳ್ಳು ನೀರು ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೆನಪಿರ್ಲಿ, ಲೀಲಾಗೆ ರಾಮೇ ಜೋಡಿ, ರಾಮ್ಗೆ ಲೀಲಾನೇ ಜೋಡಿ. ಇದೇ ಸತ್ಯ, ಇದೇ ನಡೆಯೋದು. ಅಕ್ಕ, ಅಜ್ಜಿ ಮಾಸ್ ಡೈಲಾಗ್ ಎಲ್ಲ ಹೊಡೆದೋಗ್ತಿದ್ದಾರೆ. ಏನಕ್ಕ ಮಾಡೋದೀಗ? ಹುಡುಗ ಬರೋ ಟೈಮ್ ಆಯ್ತು. ಅಜ್ಜಿ ಏನಾದರೂ ಮಾಡ್ಬೋದಾ? ಬಾ ನೀನು. Hi, I'm Anup. Hi. Actually, you look amazing. WhatsApp DP ಗಿಂತ ಹೀಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಕೂತ್ಕೊಳ್ಳಿ ಪ್ಲೀಸ್. ವಿಷಯ ಏನಂದ್ರೆ, ಹುಡುಗಿರು ಕೊತ್ಮರಿ ಸೊಪ್ಪು ತರಕ್ಕೆ ಅಂತ ಹೋದಾಗ್ಲೂ ಮೇಕಪ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು ಹುಡುಗರು ಈ ತರ ಹುಡುಗಿ ನೋಡಕ್ ಬಂದಾಗ ಮಾತ್ರ ಈ ತರ ರೆಡಿಯಾಗಿ ಬರೋದು. ಬಾಕಿ ಟೈಮಲ್ಲೆಲ್ಲ 3/4 ಅದ್ ಬಿಟ್ರೆ ಬರ್ಮುಡ ಮೇಲೊಂದು ಟೀ ಶರ್ಟು. ಇಷ್ಟು ಫ್ರ್ಯಾಂಕ್ ಆಗಿ ಮಾತಾಡಿದ್ರೆ ನಿಜವಾಗ್ಲೂ ಹುಡುಗಿರ್ಗೆ ಇಷ್ಟ ಆಗಲ್ಲ. ಓಹ್ ಹೌದಾ? ಹಾಗಾದ್ರೆ ಸೈಲೆಂಟ್ ಆಗಿದ್ಬಿಡ್ತೀನಿ ಬಿಡಿ. ಸೈಲೆಂಟ್ ಆಗಿದ್ರೆ ಹುಡುಗಿರ್ ನೋಡೋದು ಇಲ್ಲ. ಓ ಗಾಡ್, ಮತ್ತೇನ್ ಮಾಡ್ಲಿ? ಅಯ್ಯೋ, ನಾನು ತಮಾಷೆ ಮಾಡಿದೆ, ನೀವು ಬೇಜಾರು ಮಾಡ್ಕೋಬೇಡಿ. ಅತ್ತೆ, ಇವರೇನಾ? ಹೌದು ದುರ್ಗಾ. ಹಾಯ್, ನಾನು ದುರ್ಗಾ. ಹಾಯ್. ಹಲೋ, ನಾನು ಸರಸ್ವತಿ. ಸರು ಅಂತ ಕರೀತಾರೆ. ಹಲೋ. ಸರು, ದುರ್ಗಾ, ನೀವು ಅನೂಪ್ ಜೊತೆ ಮಾತಾಡ್ತೀರಿ, ನಾನು ಲೀಲಾನ್ ಕರ್ಕೊಂಬರ್ತೀನಿ. ನಿಮ್ಮನ್ನೇನಾದ್ರೂ ನಮ್ಮ ಹುಡುಗಿ ನೋಡಿದ್ರೆ ಫುಲ್ ಫ್ಲಾಟ್ ಆಗಿ ಹಾಗೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ. ವಾಟ್? ನಾನಷ್ಟು ಕೆಡ್ತಾಗಿದ್ದೀನಾ?
ಇಲ್ಲ 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 ಇಲ್ಲ, ನೀವಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಹೇಳಿದ್ಲು. ಥ್ಯಾಂಕ್ ಯು. ಮನೆಗೆ ಬಂದಾಗಿಂದನೂ ಎಲ್ಲ ಲೇಡೀಸು ನನ್ನ ಹೊಗಳುತ್ತಾ ಇರಾ. ಮದುವೆ ಹುಡುಗಿನೂ ನನ್ನ ಹೊಗಳಿದ್ರೆ ಸಾಕು. ಲೆಟ್ ಮಿ ಸಿ. ನಮ್ಮ ಹುಡುಗಿನೂ ಇನ್ನೇನು ಬರ್ತಾಳೆ, ಆರಾಮಾಗಿ ಕುತ್ಕೊಳ್ಳಿ. ಇಷ್ಟೆಲ್ಲ ಆಗ್ತಿದ್ರೆ ಸುಮ್ಮನೆ ಇದ್ದೀರಲ್ಲ. ನೀನ್ ನೋಡ ಲಕ್ಷ್ಮಿ, ನನ್ನನ್ನು ಹಳೆ ಲೀಲಾ ಅನ್ಕೊಂಡಿದ್ಯಾ? ಗೊತ್ತಲ್ವಾ, ನಾನು ಲೀಲಾ 2.0. ಇದ್ರಲ್ಲಿ ಸ್ವಲ್ಪ ಡಲ್ ಆಗಿದೆ, ಬಟ್ ನಾವು ಲೀಲಾ ಇಸ್ ಬ್ಯಾಕ್. ಯಾವ ಹುಡ್ಗ ಬರ್ತಾನೆ ಬರ್ಲಿ, 2 ಕಪಾಳಕ್ಕೆ ಹೊಟ್ಟು ಕಳಿಸ್ತೀನಿ. ಅಂತರತ್ತೆ ಕೇಳಿದ್ರೆ ಅದೇ ಪ್ರಾಬ್ಲಮ್ ಆಗಿರೋದು ಲಕ್ಷ್ಮಿ. ನಂಗೆ ಆಗ್ತಿರೋ ಟೆನ್ಷನ್ಗೆ ಆ ಹುಡ್ಗನ್ ಜುಟ್ಟು ಹಿಡಿದು ಗೋಡೆ ಗುಚ್ಚಿ ಕೆಳಗೆ ಬೀಳಿಸಿ, ನೀನ್ ಯಾರೋ ನನ್ನ ಮತ್ತೆ ನನ್ನ ಗಂಡನ ಮಧ್ಯ ಬರಕ್ಕೆ ಅಂತ ಮೂಳೆ ಮುರಿದು ಕೊರೇಲ್ ಮಾಡ್ಬಿಡ್ತಿದ್ದೆ. ಆದ್ರೆ ಅಂತರ ಅಕ್ಕ ಇದಾರಲ್ಲ, ಇದೇನು ಮಾಡೋಕ್ಕಾಗಲ್ಲ. ಅಂತರತ್ತೆ ಇರೋದೇ ಪ್ರಾಬ್ಲಮ್ ಆಗಿರೋದಲ್ವಾ? ಲಕ್ಷ್ಮಿ, ಏನ್ ಮಾತಾಡ್ತಿದ್ಯಾ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ಮನ್ಸಲ್ಲಿರೋದನ್ನ ಹಾಗೆ ಯೋಚನೆ ಮಾಡದೆ ಹೇಳ್ಬಿಟ್ಟೆ, ಸಾರಿ. ಲೀಲಾ, ರೆಡಿ ಆದ್ಯಾ? ವಾವ್, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ನೋಡು. ನಿನಗೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಅದು ನಿನಗೋಸ್ಕರ ಕಾಯ್ತಿದೆ. ಲಕ್ಷ್ಮಿ, ಸ್ವೀಟ್ ಪ್ಲೇಟ್ ಎಲ್ಲ ರೆಡಿನಾ? ಹ್ಞೂ ಅತ್ತೆ. ಸರಿ, ಬೇಗ ಬಾ, ಟೈಮ್ ಇಲ್ಲ ನೋಡು. ನೀನು ನನಗೆ ಮಾತು ಕೊಟ್ಟಿದ್ಯಾ, ಅದ್ರ ಪ್ರಕಾರನೇ ನಡ್ಕೋಬೇಕು. ಬೇಗ ಬಾ, ಬೇಗ ಬಾ. ಅಯ್ಯೋ, ಆ ಹುಡುಗ ಬೇರೆ ಬಂದಿದ್ದಾನೆ. ಲೀಲಾ ಅತ್ತೆನ ನೋಡಿದ್ರೆ ಒಪ್ಕೊಂತಾನೆ. ಆಮೇಲೆ ಅಂತರತ್ತೆ ಮದುವೆ ಮಾಡಿಸೇ ಬಿಡ್ತಾರೆ. ದೇವ್ರೆ, ನಾನು ಹೇಗಪ್ಪ ಇದನ್ನ ತಡಿಲಿ? ಯಾರ ಹತ್ರ ಹೇಳಿ? ಏನಾದ್ರು ಮಾಡಿ ದಾರಿ ತೋರಿಸು ದೇವ್ರೆ. Excuse me, madam. For all the emergency service, please contact 112. But for all the emergency service in AGSR's Empire, please contact Mr. Vishwarup. ವಿಶ್ವರೂಪ್, ಮೊದಲೇ ನಾನು ಟೆನ್ಷನ್ ಅಲ್ಲಿ ಇದ್ದಿದ್ರು ಓಕೆ, ಆದ್ರೆ ಕೋಪ ನೆತ್ತಿಗೇರಿದೆ. ಈ ಟೈಮಲ್ಲಿ ನನಗೆ ಸೆನ್ಸ್ ಆಫ್ ಹ್ಯೂಮರ್ ವರ್ಕ್ ಆಗಲ್ಲ. ಸೊ ದಯವಿಟ್ಟು ತಮಾಷೆ ಮಾಡಿದ್ರೆ ಇಲ್ಲಿಂದ ಹೊರಟೋಗಿ. ಅಯ್ಯೋ ಲಕ್ಷ್ಮಿ ಮೇಡಮ್, ನೋಡಿ, ಈಗ ನಾವು ಬಸ್ ಹತ್ತಿ ಯಾವ ಸ್ಟಾಪ್ ಅಂತ ಹೇಳದೇ ಇದ್ರೆ ಪಾಪ ಕಂಡಕ್ಟರ್ ಏನಂತ ಟಿಕೆಟ್ ಹಿಡಿದು ಕೊಡ್ತಾನೆ. ಸೊ ನಿಮ್ ಪ್ರಾಬ್ಲಮ್ ಏನಿದೆ ಅಂತ ನನ್ನ ಹತ್ರ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ವಿಶ್ವರೂಪ್, ಲೀಲಾ ಅತ್ತೆನ ನೋಡೋಕೆ ಅಂತರ ಅತ್ತೆ ಹುಡುಗನ ಕರೆಸ್ತಿದ್ದಾರೆ. ಈಗ ಹೇಳಿ, ಅವನನ್ನ ಹೇಗೆ ಓಡಿಸೋದು? ಅವನಿಗೆ ಮದ್ವೆ ಆಗ್ಬಾರ್ದು. ಆ ತರ ಪ್ಲಾನ್ ನಿಮ್ಮ ಹತ್ರ ಏನಾದ್ರು ಇದೆಯಾ? ಪ್ಲಾನ್ ಇಲ್ಲ, ಹುಡುಗನ ಓಡಿಸೋದಿಲ್ಲ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ ಮೇಡಮ್. ನಿಮ್ಗೇನಾದ್ರು ಹುಚ್ಚಿಡ್ದಿದ್ಯಾ? ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ನಂಗೆ ತಲೆ ಸರಿ ಇಲ್ಲ ಅಂತ. ಲೀಲಾತ ವಿಷಯದಲ್ಲಿ ತಮಾಷೆ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಯ್ಯೋ ಮೇಡಮ್, ಕಾಮ್ ಡೌನ್. ನೋಡಿ ಮೇಡಮ್, ನಾವು ಸಿಟ್ಟಲ್ಲಿ ಇರ್ಬೇಕಾದ್ರೆ ಯಾವುದೇ ನಿರ್ಧಾರ ತಗೋಬಾರ್ದು. ಅದೇ ಖುಷಿಯಲ್ಲಿ ಇರ್ಬೇಕಾದ್ರೆ ಯಾರಿಗೂ ಮಾತು ಕೊಡ್ಬಾರ್ದು. ಇದು ಜೀವನದ 2 ಬೆಸ್ಟ್ ಕೋರ್ಸ್. ಏನ್ರಿ ನಿಮ್ ಮಾತಿನ ಅರ್ಥ? ವೆರಿ ಸಿಂಪಲ್ ಮೇಡಮ್. ಈ ಒಬ್ಬ ಹುಡುಗಲ್ಲ, ಇಂಥ 100 ಜನ ಹುಡುಗರನ್ನ ಅಂತಾರೆ ಮೇಡಮ್ ಕರ್ಕೊಂಡು ಬಂದ್ರು. ಈ ಲೀಲಾ ಮೇಡಮ್ ತುಟುಕು ಬಿಡ್ಕಂತ ಮಾತಾಡದೆ ಮೂಕ ಹಸುತ್ತರ ಎದ್ದು ಬಂದು ಇವರಿಬ್ಬರನ್ನ ಹಸೆ ಮನೆ ಮೇಲೆ ಕೂರಿಸಿದ್ರು ಕೂಡ ಲೀಲಾ ಮೇಡಮ್ಗೆ ತಾಳಿ ಕಟ್ಟಗೊಂಡು ನಮ್ಮ ಬಾಸೇ ಆಗಿರ್ತಾರೆ. ನಮ್ ಲೀಲಾ ಮೇಡಮ್ಗೆ ಬಾಸ್ ಬಿಟ್ರೆ ಬೇರೆ ಜೋಡಿ ಇಲ್ಲ, ನಮ್ಮ ಬಾಸ್ಗೆ ಲೀಲಾ ಮೇಡಮ್ ಬಿಟ್ರೆ ಬೇರೆ ಸಂಗತಿ ಇಲ್ಲ. ಇದು ವಿಧಿ ಲಿಖಿತ ಮೇಡಮ್. ಬೇಕಿದ್ರೆ ಬಾಂಡ್ ಪೇಪರ್ ಅಲ್ಲಿ ಬರೆದು ಸೈನ್ ಹಾಕಿ ಸೀಲ್ ಹಾಕಿ ಕೊಡ್ತೀನಿ. ವಾಟ್ ಯು ಸೈ? ಅದ್ ಹೇಗೆ ಸಾಧ್ಯ ಇಲ್ಲ ಅಂತಿದ್ದೀರಾ ವಿಶ್ವರೂಪ್? ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ? ನೋಡಿ ಮೇಡಮ್, ಒಂದ್ಸಲ ಫ್ಲಾಶ್ ಬ್ಯಾಕ್ ಹೋಗಿ. ಆವಾಗ ಯಾವ ಟೈಮಲ್ಲಿ ಎಂತೆಂಥ ಕಷ್ಟದಲ್ಲಿ ನಮ್ಮ ಮೇಡಮ್ ಸಿಕ್ಕಾಕೊಂಡಿದ್ರು ಅಂತ ಟೈಮಲ್ಲಿ ನಮ್ಮ ಬಾಸ್ ವಿತ್ ಆರ್ ವಿದೌಟ್ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಆಗಿ ಲೀಲಾ ಮೇಡಮ್ ಇದ್ದ ಜಾಗಕ್ಕೆ ಹೋಗಿ ಅವ್ರನ್ನ ಸೇವ್ ಮಾಡಿದಾರೋ ಇಲ್ವೋ, ಇದಾದ್ರೆ ಇದೇ, ಇಲ್ಲ ಅಂದ್ರೆ ಇಲ್ಲ. ಹೌದು. ಸೊ ಇವತ್ತು ಈ ಹುಡುಗ ಮನೆಗೆ ಬಂದಿರ್ಬೋದು, ಆದ್ರೆ ನೋಡಿ ಒಪ್ಕೊಂಡು ಆಮೇಲೆ ಮಾತುಕತೆಗೆ ಅಂತ ಬಂದಾಗ ಲೀಲಾ ಮೇಡಮ್ ಮನಸ್ಸಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಅಯ್ಯೋ ಎಂತ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಅಂತ ಫೀಲ್ ಬಂದೇ ಬರುತ್ತೆ. ಆ ಫೀಲ್ ಬಂದ್ರೆ ಸಾಕು, ಆವಾಗ ನಮ್ಮ ಬಾಸ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರು ತಟ್ ಅಂತ ಲೀಲಾ ಮೇಡಮ್ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಅವರೇ ಪ್ರಾಬ್ಲಮ್ ಇಂದ ಹೊರಗೆ ತರ್ತಾರೆ. ದ್ಯಾಟ್ಸ್ ಆಲ್ ಯುವರ್ ಆನರ್. ಏಜೆ ಬರ್ತಾರೆ ಅಂತೀರಾ? 100% ಮೇಡಮ್, ಡೌಟ್ ಬೇಡ. ಸೊ ಯು ರಿಲ್ಯಾಕ್ಸ್, ಐ ರಿಲ್ಯಾಕ್ಸ್, ಎವ್ರಿಬಡಿ ರಿಲ್ಯಾಕ್ಸ್. ಇಲ್ಲಿವರೆಗೂ ನಮ್ಮ ಹುಡುಗಿ ಯಾರನ್ನೂ ಕತ್ತೈತಿ ನೋಡಿಲ್ಲ. ಕತ್ತಲೆ ಪ್ರಾಬ್ಲಮ್ ಇದೆಯಾ? ಅಯ್ಯೋ, ಹಾಗಲ್ಲ. ರೋಡಲ್ಲಿ ಹೋಗುವಾಗ ಬರುವಾಗ ಅವಳು ಕತ್ತೆತ್ತಿ ಯಾವ ಹುಡುಗನ್ನು ನೋಡಲ್ಲ. ಅವಳಾಯ್ತು ಅವಳ ಪಾಡಾಯ್ತು ಅಂತ ಇರ್ತಾಳೆ. ವೆರಿ ಮಚ್ ಆರ್ಥೋಡಾಕ್ಸ್. ವಾವ್. ಬಟ್ ನನ್ನ ಪ್ರಕಾರ ಹುಡುಗಿರ್ ಹೇಗಿರ್ಬೇಕು ಅನ್ನೋದು ಅವ್ರ ಚಾಯ್ಸು. ಅವ್ರು ಮಾಡರ್ನ್ ಆಗೂ ಇರ್ಬೋದು, ಟ್ರೆಡಿಷನಲ್ ಆಗೂ ಇರ್ಬೋದು. ಇಟ್ಸ್ ದೇರ್ ಫ್ರೀಡಮ್, ಯುನೋ. ಹೌದೌದು, ನಮ್ಮ ಹುಡುಗಿನೂ ಅಷ್ಟೇ. ಪೂಜೆ ಫಂಕ್ಷನ್ ಇರುವಾಗ ಟ್ರೆಡಿಷನಲ್ ಆಗಿ ರೆಡಿ ಆಗ್ತಾಳೆ. ಎಲ್ಲಾದ್ರೂ ಹೊರಗಡೆ ಔಟಿಂಗ್ ಹೋಗ್ಬೇಕು ಅಂದ್ರೆ ಮಾಡಾಗಿ ರೆಡಿ ಆಗ್ಬಿಡ್ತಾಳೆ. ನಿಮಗ್ ಹೇಗ್ ಬೇಕೋ ಹಾಗಿರ್ತಾಳೆ. ವೆರಿ ಮಚ್ ಫ್ಲೆಕ್ಸಿಬಲ್.
ಅಷ್ಟೇ ಅಲ್ಲ, ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂದ್ರೆ ಅವಳನ್ನ ನೋಡಿದ್ರೆ ನೀವು ಹಾಗೆ ಕಳೆದೋಗ್ಬಿಡ್ತೀರಾ. ನೀವ್ ಹೇಳ್ತಿರೋದ್ ನೋಡಿದ್ರೆ ನಂಗೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಿದೆ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ. ಯಾವಾಗ ನೋಡ್ತೀನೋ? ಬಂದೇ ಬಿಟ್ಲಲ್ಲ. ಲೀಲಾ, ಕಾಫಿ ಕೊಡು. ವಾವ್, ಯಾರಾದ್ರೂ ಹೆಣ್ಣು, ಅಂದ, ಅದ್ಭುತ ಈ 3 ಪದಕ್ಕೂ ಒಂದೇ ಉತ್ತರ ಕೊಡು ಅಂತ ಕೇಳಿದ್ರೆ ನಾನು ಅವ್ರನ್ನ ಸೀದಾ ಇವ್ರ ಹತ್ರ ಕರ್ಕೊಂಡ್ ಬಂದ್ಬಿಡ್ತೀನಿ. ಬಂದೇ ಬಿಟ್ನ ಇವನು. ಈ ಟೈಮಲ್ಲಿ ಏಚೆ ಬಂದ್ರೆ ಈ ಹುಡುಗನ್ ಕಾಲ್ ಮುರಿದು ಕಳಿಸ್ತಾರೆ. ಅದ್ ಹೇಗ್ ನಮ್ಮ ಅತ್ತೆನ ನೋಡಕ್ ಬರ್ತಾನೆ? ಕೇಡಿ ಕೇಡಿ ಇವನು. ಅನು, ಇವಳೇ ಲೀಲಾ. ಇವಳು ನನಗೆ ಬೆಸ್ಟ್ ಫ್ರೆಂಡು, ನನ್ನ ತಂಗಿ, ಎಲ್ಲಾನು ಇವಳೆ. ಲೀಲಾ, ಇವ್ರು ಅನೂಪ್ ಅಂತ. ಹಾಯ್. ಕರೆಕ್ಟ್ ಅತ್ತೆ, ಹೀಗೆ ಮಾಡ್ಬೇಕು ಅವನ್ಗೆ. ಲೀಲಾ, ಅನೂಪ್ ಹಾಯ್ ಅಂತಿದ್ದಾರೆ. ನಮಸ್ಕಾರ. ಓಹ್, ನೈಸ್ ನೈಸ್. ನೀವು ಹೇಳಿದ ನಿಜ, ಇವರು ತುಂಬ ಆರ್ಥೋಡಾಕ್ಸ್. ಹಾಗಾದ್ರೆ ನನ್ನ ಕಡೆಯಿಂದನೂ ನಿಮಗೆ ನಮಸ್ಕಾರ. ಲೀಲಾ, ಅನೂಪ್ಗೆ ಹೆಣ್ಮಕ್ಳು ಅಂದ್ರೆ ಗೌರವ. ಅವ್ರದೇ ಬಿಸ್ನೆಸ್ ಇದೆ, ಲೈಫ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ಒಳ್ಳೆ ಸಂಸ್ಕಾರವಂತರು. ಮನೆ ಕಡೆನೂ ತುಂಬಾ ಚೆನ್ನಾಗಿದೆ. ಅನೂಪ್ಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಇಷ್ಟೆಲ್ಲ ಹೇಳಿದ್ರು ನೀವೊಂದು ಮಾತಾಡ್ತಿಲ್ಲ. ಅದ ನಮ್ಮ ಹುಡುಗಿಗೆ ತುಂಬ ನಾಚಿಕೆ. ಅವಳು ಸಿಕ್ಕಾಪಟ್ಟೆ ನಾಚ್ಕೋತಾಳೆ. ಫಸ್ಟ್ ಟೈಮ್ ಅಲ್ವಾ, ಯಾರೇ ಆದರೂ ನಾಚ್ಕೊಳ್ತಾರೆ. ನಾನು ನಾಚ್ಕೊಂಡಿದ್ದೆ. ನೀವು ಅಕ್ಕ? ಹೌದು ಸರು, ಹೆಣ್ಮಕ್ಳು ಅಂದಮೇಲೆ ನಾಚಿಕೆ ಇರಲೇಬೇಕು. ಅದರಲ್ಲೂ ನಮ್ಮ ಲೀಲಾಗೆ ನಾಚಿಕೆನೇ ಆಭರಣ ಅಲ್ವಾ ಲೀಲಾ? ಇವರಿಬ್ರಂತೂ ಮಿತಿ ಮೀರಿ ಮಾತಾಡ್ತಿದ್ದಾರೆ. ದೇವ್ರೆ ದೇವ್ರೆ ದೇವ್ರೆ, ಪ್ಲೀಸ್ 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 ಏಜೆ ಬೇಗ ಬರಲಿ. ಈ ಮದ್ವೆ ವಿಷಯ ಇವತ್ತಿಗೆ ನಿಂತು ಹೋಗ್ಲಿ ಪ್ಲೀಸ್ ದೇವ್ರೆ. ಮೋಸ್ಟ್ಲಿ ಇವ್ರು ಎಲ್ರೂ ಮುಂದೆ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋತಾರೆ ಅನ್ಸುತ್ತೆ. ನಾವಿಬ್ರು ಪ್ರೈವೇಟಾಗಿ ಮಾತಾಡ್ಬೋದಾ? ಅಫ್ಕೋರ್ಸ್ ಅನೂಪ್, ಮಾತಾಡ್ಬೋದು. ಟೆರೇಸ್ ಮೇಲೋ ಲಾನಲ್ಲೋ ನಿಮ್ಗೆಲ್ಲಿ ಕಂಫರ್ಟ್ ಆಗುತ್ತೋ ಆ ಪ್ಲೇಸಲ್ಲಿ. ಲೀಲಾ, ಅನೂಪ್ ಜೊತೆ ಹೋಗು, ಮಾತಾಡ್ಕೊಂಬ. ಲೀಲಾ ಅವರೇ, ಯಾಕೆ ಬರ್ತಿಲ್ಲ? ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ?
ಇಲ್ಲ ಹಲೋ ಸರ್, ನಾನು ದಿವಾಕರ್. ಹೇಳಿ ಸರ್, ಇವತ್ತು ಮೀಟಿಂಗ್ ಇತ್ತಲ್ಲ, ಕ್ಲೈಂಟ್ಸ್ ನಾಳೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮೀಟಿಂಗ್ನ ನಾಳೆ ಮುಂದೂಡ್ಬೋದಾ ಸರ್? ಮನೇಲಿ ಬೆಂಕಿ ಹತ್ಕೊಂಡು ಉರಿತಿದೆ. ಈ ಟೈಮಲ್ಲಿ ಇವ್ನು ಬೇರೆ ಯಾರ ಹತ್ರನೋ ಮಾತಾಡ್ತಿದ್ದಾನಲ್ಲಪ್ಪ. ಗಂಡಿಲ್ದೆ ಮದುವೆ ಮಾಡೋಕ್ಕಾಗ್ತೇನ್ರಿ? ಇದರಲ್ಲಿ ಕೇಳೋದೇನಿದೆ? ಸಾರಿ ಸರ್. ಬ್ರಹ್ಮ, ಹೊತ್ತಿರೋ ಬೆಂಕಿನ ಆರ್ಸಕ್ಕೆ ರಾಮ್ ಕೈಲಿ ಮಾತ್ರ ಸಾಧ್ಯ. ಭಗವಂತ ನೀನೇ ಕಾಪಾಡ್ಬೇಕಪ್ಪ. ಪರವಾಗಿಲ್ಲ ಬಿಡಿ, ನಾಳೆ ಫಿಕ್ಸ್ ಮಾಡಿ, ನಾನು ವಾಪಸ್ ಹೋಗ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಲೀಲಾ ಅವರೇ, ನಿಜವಾಗ್ಲೂ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ? ಇಲ್ಲ ನೋಡಿದ್ರಾ, ನಮ್ಮ ಹುಡುಗಿ ಹೀಗೇನೆ, ತುಂಬಾ ಹ್ಯೂಮರಸ್ಸು. ಎಂಥ ಟಫ್ ಸಿಚುವೇಶನ್ ಇದ್ರೂ ಕಾಮಿಡಿ ಮಾಡ್ತಿರ್ತಾಳೆ. ಇಂಥ ಸೆನ್ಸ್ ಆಫ್ ಹ್ಯೂಮರ್ ಇರೋ ಹುಡುಗಿ ನಿಮ್ಗೆ ಎಲ್ಲಿ ಸಿಗ್ತಾಳೆ ಹೇಳಿ? ಇದ್ರಲ್ಲಿ ಹ್ಯೂಮರ್ ಎಲ್ಲಿದೆ? ಡೈರೆಕ್ಟ್ ಆಗಿ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಈಗಲೇ ಎಲ್ಲ ಮಾತಾಡ್ಬಿಟ್ರೆ ಆಮೇಲೆ ಮಾತಿಲ್ಲ, ಕತೆ ಇಲ್ಲ, ರೋಮಾಂಚನ ಆಗ್ಬಿಡತ್ತಲ್ಲ. ಅದಕ್ಕೆ ಇಂಡೈರೆಕ್ಟ್ ಆಗಿ ಆಮೇಲೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಹೋ, ಇಸ್ ಇಟ್? ನಾನು ಈ ಆ್ಯಂಗಲಿಂದ ಯೋಚನೆ ಮಾಡಿಲ್ಲ. ಲೀಲಾ ಅವರೇ, ನೀವು ಬರೀ ಬ್ಯೂಟಿಫುಲ್ ಅಷ್ಟೇ ಅಲ್ಲ, ಯು ಆರ್ ವೆರಿ ಸ್ಮಾರ್ಟ್. ನೀವಿಲ್ಲೇ ಮಾತಾಡ್ತಿದ್ರೆ ನನ್ನ ತಂಗಿ ಜೊತೆ ಪ್ರೈವೇಟಾಗಿ ಮಾತಾಡೋದು ಯಾವಾಗ? ಲೀಲಾ, ನೀನು ಹೋಗು. ಹುಡುಗ ಇಷ್ಟ ಇಲ್ಲ ಅಂತ ಹೇಳಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ರತೆಗೆ ಮಾತು ಕೊಟ್ಟಿದ್ದೀನಿ ಅಂತ ಸುಮ್ಮನೆ ಇರಬೇಡಿ ಪ್ಲೀಸ್. ನಿಮ್ಮ ದಮ್ಮಯ್ಯ ಅಂತೀನಿ. ಲೀಲಾ ಅವರೇ, ಶಾಲ್ ವಿ ಮೂವ್? ಸರು, ನೀನು ಅವರಿಬ್ಬರು ಹಿಂದೆ ಹೋಗಿ ಅವರಿಬ್ಬರು ಏನು ಮಾತಾಡ್ತಾರೆ ಅಂತ ಮಾನಿಟ್ರ್ ಮಾಡು. ಲೀಲಾ ಏನಾದರೂ ಹುಡುಗನ್ನ ಬೇಡ ಅಂದರೆ ಇಮ್ಮಿಡಿಯೇಟಾಗಿ ಮ್ಯಾನೇಜ್ ಮಾಡಬೇಕು. ಸರಿ ಅಕ್ಕ. ಯಪ್ಪ, ರಿಂಗ್ ಆಗ್ತಾ ಇದೆ. ಅಮ್ಮ, ರಾಮ್, ನಾನು ನಿನಗೆ ಎಷ್ಟೊತ್ತಿನ ಫೋನ್ ಮಾಡ್ತಿದ್ದೆ ಗೊತ್ತಾ? ಸ್ವಲ್ಪ ಅರ್ಜೆಂಟ್ ಇತ್ತು ಕಣೋ. ಯಾಕಮ್ಮ, ಏನಾಯ್ತು? ಆರಾಮಾಗಿದೆಯಾ ತಾನೇ ನೀನು? ನಾನು ಆರಾಮಾಗೇ ಇದ್ದೀನಿ ಕಣೋ. ನೀನು ಎಲ್ಲೇ ಇದ್ರು ಈಗಲೇ ಹೊರಟು ಬಾ ಮನೆಗೆ. ಏನಾಯ್ತಮ್ಮ, ಯಾಕಷ್ಟು ಗಾಬರಿ ಆಗಿದೆಯಾ? ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ಕಣೋ, ತುಂಬ ಮುಖ್ಯವಾದ ವಿಷಯ. ನಾನು ನಿಮ್ಮಮ್ಮ ಹೇಳ್ತಾ ಇದ್ದೀನಿ, ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆಗೆ ಬಾ. ಸರಿ, ಬರ್ತೀನಿ.
ತುಂಬಾ ಕ್ಯೂಟ್ ಆಗಿದ್ದೀರಾ. ಸಾರಿ, ಆಗ್ಲೇ ಹೇಳ್ದೆ ಅನ್ಸುತ್ತೆ. ಅಕಸ್ಮಾತ್ ಹೇಳಿದ್ರು ತಪ್ಪೇನಿಲ್ಲ. ಯಾಕೆಂದ್ರೆ ನಿಮ್ಮಷ್ಟು ಬ್ಯೂಟಿ ಆಗಿರೋರ್ಗೆ 24x7 ಚಾನೆಲ್ ಅವ್ರು ಇರ್ತಾರಲ್ಲ, ಆ ತರ ಹೊಗ್ಲಿತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟು ಕ್ಯೂಟ್ ಆಗಿದ್ದೀರಾ. ಎಷ್ಟು ಕ್ಯೂಟಾಗಿ ಹೊಗಳ್ತಾ ಇದ್ದಾನೆ. ಇವಳು ನೋಡಿದ್ರೆ ಒಳ್ಳೆ ಕಂಬ ನಿಂತಂಗೆ ನಿಂತಿದ್ದಾಳೆ. ಇವನು ಏನೇನೋ ಮಾತಾಡ್ತಿದ್ದಾನೆ, ಸರಿ ಇಲ್ಲ ಇವನು. ನಿಮ್ ಸ್ಕಿನ್ ಕಲರ್ ಎಷ್ಟು ಬ್ರೈಟ್ ಆಗಿದೆ ಅಂದ್ರೆ ಅಕಸ್ಮಾತ್ ಈ ಮನೇಲಿ ಕರೆಂಟ್ ಹೋದ್ರೆ UPS ಕ್ಯಾಂಡಲ್ ಯಾವ್ದು ಬೇಕಾಗಿಲ್ಲ, ನಿಮ್ ಕಲರ್ ಮನೆಗೆಲ್ಲ ಬೆಳ್ಕೊಟ್ಬಿಡುತ್ತೆ. ತಲೆ ತಿನ್ಬೇಡ ಕಣೋ, ಸಾಕು. ನಂಗೆ ಯಾವಾಗ ತಲೆ ಕೆಟ್ಟು ಬೈತೀನೋ ನನಗೆ ಗೊತ್ತಿಲ್ಲ. ಒಂದು 10 ಅಡಿ ದೂರ ಇದ್ರೆ ನಿಂಗೆ ಒಳ್ಳೇದು.